ಪುಲ್ವಾಮಾ ದಾಳಿ ನಡೆದು 7 ವರ್ಷ. ಭದ್ರತಾ ವೈಫಲ್ಯವನ್ನ ನಿರ್ಲಕ್ಷಿಸಿ ದಾಳಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಚುನಾವಣೆಯ ಲಾಭಕ್ಕಾಗಿನ. ಬೃಹತ್ ಬೆಂಗಾವಲು ಪಡೆಗೆ ರಸ್ತೆಯ ಮೂಲಕ ಪ್ರಯಾಣಿಸೋದಕ್ಕೆ ಸರ್ಕಾರ ಅವಕಾಶ ನೀಡಿದ್ಯಾಕೆ? ನಮಸ್ಕಾರ, ADIN.comಗೆ ಸ್ವಾಗತ. ನಾನು ಸಪನ. 7 ವರ್ಷಗಳ ಹಿಂದೆ ಇದೇ ದಿನ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ಜಿಲ್ಲೆಯ ಲೆತ್ಪೋರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗ್ತಾ ಇದ್ದ ಭದ್ರತಾ ಸಿಬ್ಬಂದಿಗಳಿದ್ದ ವಾಹನದ ಮೇಲೆ ಬಾಂಬ್ ದಾಳಿ ನಡೆದಿತ್ತು. ಈ ದಾಳಿಯಲ್ಲಿ ಕೇಂದ್ರ ಮೀಸಲು ಪೊಲೀಸ್ ಪಡೆಯ 40 ಮಂದಿ ಯೋಧರು ಹುತಾತ್ಮರಾಗಿದ್ದರು. ಇದಾದ ಬಳಿಕ 2019 ಫೆಬ್ರವರಿ 26ರಂದು ಪುಲ್ವಾಮಾ ಪ್ರತೀಕವಾಗಿ LOC ದಾಟಿ ಪಾಕಿಸ್ತಾನದ ಬಾಲಕೋಟ್ನಲ್ಲಿ ಭಾರತ ವೈಮಾನಿಕ ದಾಳಿ ನಡೆಸಿದೆ ಅಂತ ಹೇಳ್ತು. ಈ ಎಲ್ಲ ಘಟನೆ ನಡೆದು 7 ವರ್ಷಗಳಾಗಿದೆ. ಆದರೆ ಇಂದಿಗೂ ಹಲವು ಪ್ರಶ್ನೆಗಳು ಉತ್ತರ ಇಲ್ಲದೇನೆ ಉಳಿದಿದೆ. ಉತ್ತರ ನೀಡಬೇಕಾದವರು ಗಪ್ಚುಪ್ಪಾಗಿದ್ದಾರೆ ಮತ್ತು ಇತರರನ್ನ ಮೌನವಾಗಿಸ್ತಾ ಇದ್ದಾರೆ. ಈ ದಾಳಿಗಳಿಗೂ 2019 ಲೋಕಸಭಾ ಚುನಾವಣೆಗೂ ನಂಟು ಹೊಂದಿಕೊಂಡಿದೆ. ಬರೀ ವಿಪಕ್ಷಗಳಲ್ಲ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಸೇರಿದಂತೆ ಹಲವು BJP ನಾಯಕರು, ಅದರಲ್ಲೂ ಮುಖ್ಯವಾಗಿ BJPಯ ಹಿನ್ನೆಲೆಯುಳ್ಳ ಆಗಿನ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯಪಾಲರಾಗಿದ್ದ ಸತ್ಯಪಾಲ್ ಮಲ್ಲಿಕ್ ಎತ್ತಿದ ಪ್ರಶ್ನೆಗಳು ಪ್ರಧಾನಿಯವರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿತ್ತು. ಅದರಲ್ಲೂ 2021 ಫೆಬ್ರವರಿಯಲ್ಲಿ ಆಂಗ್ಲ ಪತ್ರಿಕೆ ಫ್ರಂಟ್ ಲೈನ್ ಸಂಚಿಕೆಯಲ್ಲಿ ಹಿರಿಯ ಸಂಪಾದಕ ಆನಂದೋ ಭಕ್ತೋ ಬಹಿರಂಗಪಡಿಸಿದ ಮಾಹಿತಿ ನಮ್ಮೆಲ್ಲರನ್ನೂ ಹುಬ್ಬೇರಿಸಿ ನೋಡುವಂತೆ ಮಾಡಿತ್ತು. ಆದರೆ ಗೋಧಿ ಮಾಧ್ಯಮಗಳಿಗೆ ಮಾತ್ರ ಇಂದಿಗೂ ಈ ಎಲ್ಲ ಅನುಮಾನ, ಪ್ರಶ್ನೆಗಳು ಸಾಸಿವೆಯಷ್ಟು ಸಣ್ಣದಾಗಿ ಆದರೂ ಕಣ್ಣಿಗೆ ಕಾಣ್ತಾ ಇಲ್ಲ. ಆನಂದೋ ಭಕ್ತೋ ಪ್ರಕಟಿಸಿದ ತನಿಖಾ ವರದಿಗಳು ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚು ಗಮನವನ್ನು ಸೆಳೆದಿರುವಂಥದ್ದು. ಭಕ್ತೋ ನಡೆಸಿದ ತನಿಖೆಯ ಪ್ರಕಾರ ಪುಲ್ವಾಮಾ ದಾಳಿಗೂ ಮುನ್ನಾನೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ದಾಳಿಯನ್ನು ನಡೆಸೋದಕ್ಕೆ ಸಂಚನ ರೂಪಿಸ್ತಾ ಇರೋ ಬಗ್ಗೆ ಸುಮಾರು 11ರಿಂದ 12 ಗುಪ್ತಚರ ಎಚ್ಚರಿಕೆಗಳು ಬಂದಿದ್ವು. ಅಷ್ಟು ಮಾತ್ರ ಅಲ್ಲದೆ ದಾಳಿಯ ಮಾಸ್ಟರ್ ಮೈಂಡ್ ಅಂತ ಕರೆಯಲಾಗೋ ಮುದಾಸಿರ್ ಅಹಮದ್ ಖಾನ್ ಬಗೆಗಿನ ಮಾಹಿತಿ, ಬಾಂಬ್ ದಾಳಿಗೆ ನಡೆಸ್ತಾ ಇರೋ ಸಂಚಿನ ಬಗ್ಗೆ ಹಲವು ದಿನಗಳ ಮುನ್ನಾನೆ ಮಾಹಿತಿ ಕೂಡ ತಿಳಿದಿತ್ತು. ಇವೆಲ್ಲವನ್ನ ಭಕ್ತೋ ತಮ್ಮ ತನಿಖಾ ವರದಿಯಲ್ಲಿ ದಾಖಲೆ ಸಹಿತವಾಗಿ ವಿವರಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. 2019 ಫೆಬ್ರವರಿ 13ರಂದು ಅಂದರೆ ಪುಲ್ವಾಮಾ ದಾಳಿ ನಡೆಯೋ 1 ದಿನಕ್ಕೂ ಮುನ್ನಾನೆ IED ದಾಳಿಯ ಬಗ್ಗೆ ನಿರ್ದಿಷ್ಟ ಸುಳಿವು ಸಿಕ್ಕಿದ್ರು ಮರುದಿನ 2500ಕ್ಕೂ ಹೆಚ್ಚು ಸಿಬ್ಬಂದಿಗಳಿದ್ದ ಬೃಹತ್ ಬೆಂಗಾವಲು ಪಡೆ ರಸ್ತೆಯ ಮೂಲಕ ಪ್ರಯಾಣಿಸೋದಕ್ಕೆ ಸರ್ಕಾರ ಅವಕಾಶವನ್ನು ನೀಡಿದ್ದು ಯಾಕೆ ಅಂತ ಬೊಟ್ಟು ಮಾಡಿ ಕೇಳಿದಾಗ ಬರೋ ಉತ್ತರ ಚುಪ್. BJPಯ ಸತ್ಯಪಾಲ್ ಮಲ್ಲಿಕ್ ಜೊತೆನೂ ನಡೆದುಕೊಂಡಿರೋದು ಹೀಗೇನೆ. 2019 ಪುಲ್ವಾಮಾ ದಾಳಿಯ ಸಮಯದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯಪಾಲರಾಗಿದ್ದವರು ದಿವಂಗತ ಸತ್ಯಪಾಲ್ ಮಲ್ಲಿಕ್. ಕೇಂದ್ರ ಸರ್ಕಾರದ ವಿರುದ್ಧ ಗಂಭೀರವಾದ ಭದ್ರತಾ ಲೋಪದ ಆರೋಪಗಳನ್ನು ಮಾಡಿದ್ರು. BJPಯ ಮಲ್ಲಿಕ್ ಹೇಳುವಂತೆ CRPF ಯೋಧರನ್ನ ಕರೆದೊಯ್ಯೋದಕ್ಕೆ 5 ವಿಮಾನಗಳ ವ್ಯವಸ್ಥೆ ಮಾಡಬೇಕು ಅಂತ ಗೃಹ ಸಚಿವಾಲಯಕ್ಕೆ ಮನವಿಯನ್ನ ಮಾಡಲಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಈ ಮನವಿಯನ್ನ ತಿರಸ್ಕಾರ ಮಾಡಿದೆ. ಇದರಿಂದಾಗಿ ಯೋಧರು ರಸ್ತೆ ಮಾರ್ಗವಾಗಿ ಪ್ರಯಾಣವನ್ನ ಮಾಡುವಂತಾಯಿತು. ಇದು ದಾಳಿಗೆ ಪ್ರಮುಖ ಕಾರಣ. ಅಷ್ಟು ಮಾತ್ರ ಅಲ್ಲ, ಈ ಭದ್ರತಾ ಲೋಪಗಳ ಬಗ್ಗೆ ಎಲ್ಲಿಯೂ ಕೂಡ ಮಾತನಾಡದಂತೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ತಮಗೆ ಸೂಚನೆಯನ್ನ ನೀಡಿದ್ರು. ಕೇಂದ್ರ ಸರ್ಕಾರ ತನ್ನ ವೈಫಲ್ಯಗಳನ್ನು ಮುಚ್ಚಿ ಹಾಕಿ 2019 ಚುನಾವಣೆಯಲ್ಲಿ ರಾಜಕೀಯ ಲಾಭವನ್ನು ಪಡೆಯುವುದಕ್ಕೆ ಈ ಘಟನೆಗಳನ್ನು ಬಳಸಿಕೊಂಡಿತ್ತು ಅಂತ ಮಲ್ಲಿಕ್ ಅವರು ದೂರಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ CM ಯಡಿಯೂರಪ್ಪ ಅವರ ಬಾಯಿಂದ ಹೊರಳಿದ ಸತ್ಯವನ್ನು ಕೂಡ ನಾವು ಇಲ್ಲಿ ನೆನಪು ಮಾಡ್ಕೊಳ್ಳೋಣ. 2019ರಲ್ಲಿ ಯಡಿಯೂರಪ್ಪ ಅವರು ಬಾಲಾಕೋಟ್ ವೈಮಾನಿಕ ದಾಳಿ ಮುಂಬರೋ ಚುನಾವಣೆಯಲ್ಲಿ BJPಗೆ 22ಕ್ಕೂ ಅಧಿಕ ಲೋಕಸಭಾ ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಹಾಯ ಮಾಡಲಿದೆ ಅಂತ ಹೇಳಿದರು. ಅಂದರೆ ಭದ್ರತಾ ವೈಫಲ್ಯವನ್ನು ನಿರ್ಲಕ್ಷಿಸಿ ದಾಳಿಯನ್ನು ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಚುನಾವಣೆಯ ಲಾಭಕ್ಕಾಗಿನ. ಈ ಸಂದರ್ಭದಲ್ಲಿ ಪುಲ್ವಾಮಾ ದಾಳಿ ಬಗ್ಗೆ ಗೃಹ ಸಚಿವ G. ಪರಮೇಶ್ವರ್, ಸಮಾಜವಾದಿ ಪಕ್ಷದ ಸಂಸದ ಸನಾತನ್ ಪಾಂಡೆ ನೀಡಿರೋ ಹೇಳಿಕೆಯನ್ನು ಕೂಡ ಒಮ್ಮೆ ನೆನಪು ಮಾಡಿಕೊಳ್ಳೋಣ. 2025 ಡಿಸೆಂಬರ್ 31ರಂದು ಸನಾತನ್ ಪಾಂಡೆ
ಪುಲ್ವಾಮಾ ದಾಳಿ 2019 ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಬಿಜೆಪಿ ಹೂಡಿದ ರಾಜಕೀಯ ಪಿತೂರಿ. ನೀಡಿದ ಭರವಸೆ ಈಡೇರಿಸಲಾಗದ ಕಾರಣ ಜನರ ಗಮನವನ್ನು ಬೇರೆಡೆ ಸೆಳೆಯೋದಕ್ಕೆ ಈ ದಾಳಿಗಳನ್ನು ಸಂಘಟಿಸಲಾಗಿದೆ ಅಂತ ಹೇಳಿಕೆ ನೀಡಿದರು. ಅದು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು. ಇನ್ನೊಂದು ಕಡೆ 2024 ಏಪ್ರಿಲ್ನಲ್ಲಿ ಪರಮೇಶ್ವರ್ ಅವರು ಪುಲ್ವಾಮಾ ದಾಳಿಯಲ್ಲಿ ಕೇಂದ್ರ ಸರ್ಕಾರದ ಪಾತ್ರದ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದರು. ಬ್ರಿಟಿಷ್ ಪತ್ರಿಕೆ ದಿ ಗಾರ್ಡಿಯನ್ ಪ್ರಕಟ ಮಾಡಿದ ವರದಿಯನ್ನು ಉಲ್ಲೇಖ ಮಾಡಿದ ಪರಮೇಶ್ವರ್ ಅವರು 2019 ಚುನಾವಣೆಗೂ ಮುನ್ನ ನಡೆದ ಈ ದಾಳಿಯ ಹಿಂದೆ ಬಿಜೆಪಿಯ ತಂತ್ರ ಇತ್ತಾ ಅನ್ನೋ ಅರ್ಥದಲ್ಲಿ ಪ್ರಶ್ನೆ ಮಾಡಿದರು. ಪುಲ್ವಾಮಾ ದಾಳಿ ದೊಡ್ಡ ಮಟ್ಟದ ಗುಪ್ತಚರ ವೈಫಲ್ಯ ಅಂತ ಟೀಕೆ ಮಾಡಿದ್ರು. ದಾಳಿಯ ಹೊಣೆಯನ್ನ ಜೈಷ್ ಎ ಮೊಹಮ್ಮದ್ ಹೊತ್ತಿರುವಾಗ ನಿಮ್ಮ ತಗಾದೆ ಯಾಕೆ ಅನ್ನೋದು ಈ ಬಿಜೆಪಿಗರ ಪ್ರಶ್ನೆ. ಪುಲ್ವಾಮಾದಲ್ಲಿ ದಾಳಿ ನಡೆಸಿದ್ದು ಪಾಕಿಸ್ತಾನ ಮೂಲದ ಭಯೋತ್ಪಾದಕ ಸಂಘಟನೆ ಜೈಷ್ ಎ ಮೊಹಮ್ಮದ್. ಆ ಸಂಘಟನೆನೇ ದಾಳಿಯ ಹೊಣೆಯನ್ನು ಹೊತ್ಕೊಂಡಿದೆ. ಪುಲ್ವಾಮಾ ಜಿಲ್ಲೆಯ ಕಾಕಪೋರಾ ನಿವಾಸಿ ಆತ್ಮಾಹುತಿ ದಾಳಿಕೋರ ಆದಿಲ್ ಅಹಮದ್ ದಾರಿ ಎಂಬಾತ ಸ್ಫೋಟಕಗಳನ್ನು ಹೊಂದಿದ್ದ ವಾಹನಗಳನ್ನು ಸಿಆರ್ಪಿಎಫ್ ಬೆಂಗಾವಲು ಪಡೆಗೆ ಗುದ್ದಿಸಿ ಈ ದಾಳಿಯನ್ನು ನಡೆಸಿದ್ರು. ರಾಷ್ಟ್ರೀಯ ತನಿಖಾ ಸಂಸ್ಥೆ ಸಲ್ಲಿಸಿದ ಆರೋಪ ಪಟ್ಟಿಯ ಪ್ರಕಾರ ಈ ದಾಳಿಯ ಮುಖ್ಯ ಸಂಚುಕೋರ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ ಮಸೂದ್ ಅಜರ್. ಹೀಗಿರುವಾಗ ದಾಳಿ ರಾಜಕೀಯ ಲಾಭಕ್ಕಾಗಿ ನಡೆದ ಪಿತೂರಿ ಅನ್ನೋದು ದೇಶದ್ರೋಹ ಅನ್ನೋದು ಈ ಬಿಜೆಪಿಗರ ವಾದ. ಆದರೆ ಸುಮಾರು 11 ಗುಪ್ತಚರ ಎಚ್ಚರಿಕೆಗಳು ಬಂದಿದ್ರೂ ಸರ್ಕಾರ ನಿರ್ಲಕ್ಷ್ಯ ಮಾಡಿದ್ದು ಯಾಕೆ ಅನ್ನೋ ಪ್ರಶ್ನೆಗೆ ಈ ಬಿಜೆಪಿಗರಾಗಲಿ ಅಥವಾ ಪ್ರಧಾನಿ ನರೇಂದ್ರ ಮೋದಿ ಬಳಿಯಾಗಲಿ ಉತ್ತರ ಇಲ್ಲ. ದೇಶಭಕ್ತಿ, ದೇಶದ್ರೋಹ ಅನ್ನೋ ಚರ್ಚೆಗೆ ಇಳಿದು ಈ ಭದ್ರತಾ ವೈಫಲ್ಯದ ಬಗ್ಗೆ ಜನರು ಮರೆಯುವಂತೆ ಮಾಡೋದಲ್ವಾ? ಗುಪ್ತಚರ ಮಾಹಿತಿ ಇದ್ರೂ ಅದನ್ನು ನಿರ್ಲಕ್ಷ್ಯ ಮಾಡಿ 40 ಜೀವಗಳನ್ನು ಬಲಿ ಪಡೆದ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ತಮ್ಮ ವೈಫಲ್ಯವನ್ನು ಒಪ್ಕೊಳ್ಳೋದಾದ್ರೂ ಯಾವಾಗ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.